ಈಗ ಆಪರೇಷನ್ ಫುಟ್ಪಾತ್ ವಿಚಾರಕ್ಕೆ ಬರೋಣ. ನೆಲಮಂಗಲ ನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಇವತ್ತು ನೆಲಮಂಗಲ ಟೌನ್ ವ್ಯಾಪ್ತಿಯ ಪಾದಾಚಾರಿ ಮಾರ್ಗವನ್ನ ಒತ್ತುವರಿ ಮಾಡಿಕೊಂಡಿದ್ರೆ ಆ ಒತ್ತುವರಿಯನ್ನ ತೆರವು ಮಾಡುವಂತಹ ಕೆಲಸಗಳು ಇವತ್ತು ನೆಲಮಂಗಲದ ನಗರದಲ್ಲಾಗಿದೆ. ಒತ್ತುವರಿ ತೆರವು ಸಂದರ್ಭದಲ್ಲಿ ಏನೇನಾಯಿತು ನೆಲಮಂಗಲದಲ್ಲಿ ಅಂತ ತೋರಿಸ್ತಾ ಹೋಗ್ತೀವಿ. ಅಂಗಡಿ ಮಾಲೀಕರು ಹಾಗೂ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶವನ್ನ ಹೊರಹಾಕಿದ್ರು. ಪೊಲೀಸರ ನೆರವನ್ನ ಪಡ್ಕೊಂಡೇ ತೆರವು ಕಾರ್ಯಾಚರಣೆಯನ್ನ ಶುರು ಮಾಡಿದ್ರು. ನೆಲಮಂಗಲ ಸೊಂಡೆಕೊಪ್ಪ ರಸ್ತೆ ಒತ್ತುವರಿಯಾದಂತಹ ಫುಟ್ಪಾತ್ ಅನ್ನ ತೆರವು ಮಾಡಿದ್ದು. ವ್ಯಾಪಾರಸ್ಥರು ಹೇಳ್ತಾ ಇರೋದೇನು ಅಂತಂದ್ರೆ, ಏಕಾಏಕಿ ಹಿಂಗ್ ಮಾಡಿಬಿಟ್ರೆ ವ್ಯಾಪಾರ ಹೆಂಗ್ ಮಾಡೋದು, ನಾವು ನಮ್ ಕಷ್ಟನಾದ್ರೂ ಸ್ವಲ್ಪ ಕೇಳ್ಕಳಿ, ಇದ್ದಕ್ಕಿದ್ದಂಗೆ ಬಂದ್ರಿ ಬೆಳಗ್ಗೆ ಬಂದ್ಬಿಟ್ಟು ಹಿಂಗೆಲ್ಲ ಒತ್ತುವರಿ ತೆರವು ಮಾಡ್ತೀವಿ ಅಂತ ಎಲ್ಲ ಡೆಮಾಲಿಷ್ ಮಾಡ್ಬಿಟ್ಟು ಹೋದ್ರೆ ನಾವು ಹಿಂಗೆ, ನಮ್ಗೊಂದು ಸ್ವಲ್ಪ ಮುಂಚೆನಾದ್ರೂ ಇಂಟಿಮೇಟ್ ಮಾಡಿದ್ರೆ ನಾವೇನೋ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ವಿ. ಹೇಳಿಲ್ಲ ಕೇಳಿಲ್ಲ ಬಂದ್ರಿ ಒಡೆದು ಉಣ್ಸಾಕಿದ್ರಿ, ನಮ್ ಕಷ್ಟ ಕೇಳೋರು ಯಾರಿಲ್ವಾ, ಹೀಗಂತ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ನೋಡಿ ಸ್ಥಳದಲ್ಲಿ. ನೋಡಿ, ಬೀದಿ ಬದಿ ವ್ಯಾಪಾರಸ್ಥರು ಇದನ್ನ ತೀವ್ರವಾಗಿ ವಿರೋಧ ಮಾಡೋದರ ಜೊತೆಗೆ ಬೃಹತ್ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮೊದಲ ಹಂತದ ಹೋರಾಟ ಇವತ್ತು ಮಾಡಿದ್ರು. ಫುಟ್ಪಾತ್ ತೆರವು ವಿರುದ್ಧ ಬೀದಿ ಬದಿ ವ್ಯಾಪಾರಸ್ಥರು ಹೋರಾಟವನ್ನ ಮಾಡಿದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರನ್ನ ಮನವೊಲಿಸುವಲ್ಲಿ ಮಹೇಶ್ವರ್ ರಾವ್ ಸಕ್ಸಸ್ ಆಗಿದ್ದಾರೆ. ಕಮಿಷನರ್ ವ್ಯಾಪಾರಿಗಳನ್ನ ಕರೆದು ಸಾಂತ್ವನ ಹೇಳಿದ್ದಾರೆ. ಜಿಬಿಎ ಕಮಿಷನರ್, ಚೀಫ್ ಕಮಿಷನರ್, ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅವರ ಮಾತಿನಿಂದ ಮನವೊಲಿಕೆ ಆಗಿದೆ. ಒತ್ತುವರಿ ಕೆಲಸವನ್ನ ನಿಲ್ಲಿಸೋದಾಗಿ ಮೌಖಿಕವಾಗಿ ಭರವಸೆ ಕೊಟ್ಟಿದ್ದಾರೆ ಮಹೇಶ್ವರ್ ರಾವ್. ನಾಳೆಯಿಂದ ಒತ್ತುವರಿ ಸ್ಥಗಿತಗೊಳಿಸ್ತೀವಿ, ಮಹೇಶ್ವರ್ ರಾವ್ ಅವರ ಭರವಸೆಯ ನಂತರ ಹೋರಾಟವನ್ನ ಬೀದಿ ಬದಿ ವ್ಯಾಪಾರಸ್ಥರು ಸ್ಥಗಿತಗೊಳಿಸಿದ್ದಾರೆ. ಒಂದು ವೇಳೆ ಒತ್ತುವರಿ ಏನಾದರೂ ಮತ್ತೆ ಶುರು ಮಾಡಿಬಿಟ್ರೆ ನಾವು ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಸಮಿತಿಯ ರಾಜ್ಯಾಧ್ಯಕ್ಷರು ಎಚ್ಚರಿಕೆಯನ್ನ ಕೊಟ್ಟಿರೋದಿದು. ಸೊ ಅಲ್ಲಿಗೆ ಇವತ್ತಿಗೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ನಿಲ್ಲಿಸೋದಕ್ಕೆ ಹೇಳ್ತೀನಿ, ನಿಲ್ಲಿಸ್ತೀವಿ ಅಂತ ಹೇಳಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅವರೇ ಸ್ವತಃ ಬೀದಿ ಬದಿ ವ್ಯಾಪಾರಿಗಳ ಸಮಿತಿಯ ರಾಜ್ಯಾಧ್ಯಕ್ಷರು ಇದ್ದಂತಹ ಅಥವಾ ಒಂದು ಹೋರಾಟದಲ್ಲಿ ಇದ್ದಂತಹ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೇಳಿದ್ದಾರೆ, ಮೌಖಿಕವಾಗಿ ಹೇಳಿದ್ದಾರೆ ಒತ್ತುವರಿಯನ್ನ ನಿಲ್ಲಿಸ್ತೀವಿ ಅಂತ. ಸೊ ಅಲ್ಲಿಗೆ ನಾಳೆಯಿಂದ ಒತ್ತುವರಿ ತೆರವು ಆಗೋದಿಲ್ಲ ಅನ್ಸುತ್ತೆ. ಕಮಿಷನರ್ ಅವರೇ ಹೇಳದಂತೆ ಅವರ ಆದೇಶ ಈಗ ಸದ್ಯಕ್ಕೆ ಮೌಖಿಕ ಆಗಿರ್ಬೋದು, ಅಧಿಕೃತ ಆಗಬೇಕಲ್ಲ, ಈಗ ಲೆಟರ್ ರೆಡ್ ಅಲ್ಲಿ ಇರಬೇಕಲ್ಲ, ಅದಿನ್ನ ಆಗಿಲ್ಲ. ಅದು ಬಂದ ನಂತರವಷ್ಟೇ ನಿಟ್ಟುಸಿರು ಬಿಡೋದಕ್ಕಾಗದು. ಆ ಪ್ರತಿಭಟನೆಗೆ ಅನ್ವಯವಾಗಿ ನಮ್ಮ ಈ ಬೀದಿ ವ್ಯಾಪಾರಿಗಳ ಬೇಡಿಕೆ ಏನಿದೆ ಆ ಬೇಡಿಕೆಯನ್ನೆಲ್ಲ ಅವರು ಮನವಿನ ಸ್ವೀಕಾರ ಮಾಡಿ ನಮ್ಮ ಸ್ವೀಕಾರಕ್ಕೆ ಅವರು ಸಚಿವರ ಆದೇಶನ ನಿರೀಕ್ಷೆಯಲ್ಲಿದ್ದಾರೆ. ಸಚಿವರು ಇವತ್ತು ಬಗ್ಗೆ ಮಾತಾಡಿ ನಮಗೆ ಇದ್ರ ಬಗ್ಗೆ ಒಂದು 2 ದಿವಸದ ಮೀಟಿಂಗ್ ಕರೆದು ಮೀಟಿಂಗಲ್ಲಿ ನಮಗೆ ಕೂಲಂಕುಷವಾಗಿ ನಿಮಗೆ ಏನು ಕಾಯ್ದೆ ಇದೆ, ಕಾಯ್ದೆ ಪ್ರಕಾರ ನಿಮ್ಗೆ ಏನು ಮಾಡಬೇಕು, ಜಾಗದ ವ್ಯವಸ್ಥೆ ಆಗಲಿ ಮತ್ತು ಜಾಗದ ವ್ಯವಸ್ಥೆಯಲ್ಲಿ ಆಗಿ ಮಾಡಿಕೊಡ್ತೀವಿ. ಇವಾಗ ಎತ್ತಂಗಡಿ ಮಾಡ್ತಾ ಇರೋರೆಲ್ಲ ಈಗಲೇ ನಿಲ್ಲಿಸಬೇಕು ಅಂತ ನಾವು ಪ್ರೆಷರ್ ಹಾಕಿರೋದ್ರಿಂದ ಅದಕ್ಕೆ ಅವರು ಆಗಿಂದನಾಗೆ ಎಲ್ಲ ಕಮಿಷನರ್